ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗ್ ನೋಡೋಣ, ದೇವರ ಯೋಜನೆ ಏನು, ದೇವರ ಪ್ಲ್ಯಾನ್ ಏನು ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸನ್ನು ಕೂಡ ಫಾಲೋ ಮಾಡ್ಬೋದು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ ಆ್ಯಂಡ್ ಆಪ್ಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದು. 1 ಆ್ಯಂಡ್ 1. ಸೊ ಎಸ್ 111 ಅಂತ ಕೂಡ ಟೈಪ್ ಮಾಡಿ. ಓಕೆ, ಸೊ ಎಸ್ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಫ್ಯೂಚರ್, ಆಪ್ಷನ್ ನಂಬರ್ 2ಅಲ್ಲಿದೆ ಆಸ್ಪಿರೇಷನ್. ಓಕೆ, ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಬೋದು. ಆಸ್ಪಿರೇಷನ್ಸ್ ಅಂದರೆ ಆಕಾಂಕ್ಷೆ, ನಿಮ್ಮದು ಡಿಸೈರ್ಸ್, ನಿಮ್ಮ ಇಚ್ಛೆಗಳು, ನಿಮ್ಮ ಆಕಾಂಕ್ಷೆಗಳು. ಸೊ ಅದರ ಬಗ್ಗೆ ಮಾತಾಡುತ್ತೆ. ಫ್ಯೂಚರ್ ನಿಮ್ಗೆ ಗೊತ್ತೇ ಇದೆ, ಭವಿಷ್ಯದ ಬಗ್ಗೆ ಮಾತಾಡುತ್ತೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಓಕೆ, ಚೂಸ್ ಆಗ್ತಾ ಇಲ್ಲ ಅಂತಂದರೆ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಇವತ್ತು ನಾನು ಡೇಟ್ ಆಫ್ ಬರ್ತನ್ನು ಇಲ್ಲಿ ಮೆನ್ಷನ್ ಮಾಡೋದಿಲ್ಲ. ಸೊ ನಿಮ್ಮ ಇಂಟ್ಯೂಷನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಯಾವಾಗ ನೋಡಿದರೂ ಡೇಟ್ ಆಫ್ ಬರ್ತನ್ನು ಯೂಸ್ ಮಾಡುವ ಹಾಗೆ ಇಲ್ಲ. ಓಕೆ, ಸೊ ಎಸ್ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡಿ ಆ್ಯಂಡ್ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ದೇವರಲ್ಲಿ ಕೇಳಿ, ಇದರಲ್ಲಿ ಯಾವ್ದು ನನ್ನ ಕಾರ್ಡು, ಯಾವುದನ್ನು ನಾನು ಸೆಲೆಕ್ಟ್ ಮಾಡಬೇಕು ಅನ್ನೋದು, ಯಾವುದಲ್ಲಿ ನನಗೆ ಗೈಡೆನ್ಸ್ ಇದೆ, ಯಾವುದಲ್ಲಿ ನನಗೆ ಇನ್ಸ್ಪಿರೇಷನ್ಸ್ ಇದೆ ಅನ್ನೋದನ್ನು ಕೇಳ್ಬೋದು. ಓಕೆ, ಸೊ ಎಸ್ ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡೋದು. ಓಕೆ, ಸೊ ಅಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ. ಅಲ್ಲಿ ನಾನು ಡೈಲಿ ಸ್ಟೋರೀಸ್ ಆ್ಯಂಡ್ ರೀಲ್ಸ್ ಹಾಕ್ತಾ ಇರ್ತೀನಿ. ಓಕೆ, ಸೊ ಎಸ್ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1, ಯಾರು ಫ್ಯೂಚರ್ನ ಚೂಸ್ ಮಾಡಿದ್ರೆ ಸೊ ಈ ರೀಡಿಂಗ್ ನಿಮ್ಮದು. ಇದನ್ನು ನಾನು ಕೊನೆಗೆ ಡಿಸ್ಕಸ್ ಮಾಡ್ತೀನಿ. ಸೊ ಇದು ಯಾವುದ್ರ ಬಗ್ಗೆ ಏನು ಮಾತಾಡುತ್ತೆ ಅಂತ. ಸೊ ಆ್ಯಂಡ್ ಬೇರೆ ಮೆಸೇಜಸ್ ಏನು ಸಿಗುತ್ತೆ ಅನ್ನೋದನ್ನು ಕೂಡ ಕೊನೆಯದಾಗಿ ನಾನು ಇದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಬನ್ನಿ, ಫಸ್ಟ್ ಆಫ್ ಆಲ್ ಟ್ಯಾರೋಯಿಂದ ನಾವು ನೋಡೋಣ. ಫಸ್ಟ್ ನಾವು ಮೆಸೇಜ್ ಟ್ಯಾರೋಯಿಂದ ನೋಡೋಣ, ದೇವರ ಯೋಜನೆ ಏನಿದೆ ಅನ್ನೋದು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಥ್ಯಾಂಕ್ ಯು ಸೋ ಮಚ್. ಓಕೆ, 7 ಆಫ್ ಪೆಂಟಿಕಲ್ಸ್. ಸೊ ಫಸ್ಟ್ ಮೆಸೇಜ್ ನನಗೆ ಇಲ್ಲಿ ಏನು ಸಿಗ್ತಾ ಇದೆ ಅಂತಂದರೆ, ದೇವರ ಯೋಜನೆ ಏನಿದೆ ಅಂತಂದರೆ ಹಾರ್ಡ್ ವರ್ಕ್ ಮಾಡಿ ಆ್ಯಂಡ್ ಫಲನ ಗಳಿಸಿ ಅನ್ನೋದು. ಪೇಷನ್ಸಿಂದ ಕೆಲಸನ ಮಾಡಿ ಆಮೇಲೆ ನಾನು ನಿಮಗೆ ಅದರ ಫಲ ಕೊಡ್ತೀನಿ ಅನ್ನೋದು. ಒಳ್ಳೆ ಕರ್ಮ ಮಾಡಿ, ಒಳ್ಳೆ ಕರ್ಮಕ್ಕೆ ಅನುಗುಣವಾಗಿ ಒಳ್ಳೆ ರಿಸಲ್ಟ್, ಒಳ್ಳೆ ಫಲನ ನಾನು ಕೊಡ್ತೀನಿ ಅನ್ನೋದು. ಸೊ ಲೆಟ್ಸ್ ಸಿ. ಓಕೆ, ನನಗಿಲ್ಲಿ ಮೆಸೇಜ್ ಸಿಗ್ತದೆ. ಏನು ಗೊತ್ತಾ, ನಿಮ್ಮಲ್ಲಿರುವಂತಹ ನಿಮಗೆ ಅನಿಸುತ್ತೆ ಅಲ್ವ, ನನ್ನಲ್ಲಿ ಈ ಪೊಟೆನ್ಷಿಯಲ್ ಇಲ್ಲ, ನನ್ನಲ್ಲಿ ಈ ಸಾಮರ್ಥ್ಯ ಇಲ್ಲ, ಇಲ್ಲಾಂದರೆ ಬೇರೆ ಯಾರನ್ನಾದರೂ ನೋಡಿ ನಿಮ್ಗೆ ಅನಿಸ್ಬೋದು ಅವರಲ್ಲಿರುವಂತಹ ಟ್ಯಾಲೆಂಟ್ ನನ್ನಲ್ಲಿಲ್ಲ, ಇಲ್ಲಾಂದರೆ ಅವರಲ್ಲಿರುವಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ ಅನ್ನೋದು. ಸೊ ಅದನ್ನು ದೇವರು ನಿಮಗೆ ತೋರಿಸ್ಬೇಕು ಅಂತ ಆದರೆ ಅದು ಪ್ಲ್ಯಾನ್ ಇದೆ ದೇವ್ರದ್ದು. ಏನು ಅಂತಂದರೆ ಆ ಸಾಮರ್ಥ್ಯ ನಿನ್ನಲ್ಲೂ ಇದೆ, ಅದನ್ನು ಸರಿಯಾಗಿ ನೀವು ಉಪಯೋಗ ಮಾಡಿದಾಗ. ಓಕೆ, ಎಸ್ ಪೇಜ್ ಆಫ್ ಸೋರ್ಟ್ಸ್. ಪೈಲ್ ನಂಬರ್ 1, ನೀವು ತುಂಬ ಬೇಗ ಕಲಿತೀರ ಯಾವುದನ್ನು ಕೂಡ. ಓಕೆ, ಸೊ ಕೆಲವರಿಗೆ ಕಲಿಯೋದಕ್ಕೆ ತುಂಬ ಯಾವುದೇ ಇರಬಹುದು, ಲೈಕ್ ಟೂಲ್ಸ್ ಯಾವುದೇ ಇರಬಹುದು. ಸೊ ಅದನ್ನ ಕಲಿಯೋದಕ್ಕೆ ತುಂಬ ಸಮಯನ ತಗೊಳ್ಬಹುದು. ಬಟ್ ನೀವು 1 ಮಂತ್ಸ್ ಇಲ್ಲಾಂದರೆ 2 ವೀಕ್ಸ್ ಸೊ ಆ ಥರ ನೀವು ಕಲಿತೀರಾ. ಅಷ್ಟೊಂದು ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ.
ಎಲ್ಲ ಕಾರ್ಡನ್ನು ತೆಕ್ಕೊಳ್ಳೋಣ ಮತ್ತು ಮಾತಾಡೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1 ಸ್ವಲ್ಪ ಸ್ಟಬಾನ್ ಎನರ್ಜಿ ಕಾಣ್ತಾ ಇದೆ, ಹಠವಾದಿ ಹೇಳ್ತಾರೆ ಅಲ್ವಾ, ಸೊ ಅಂಥ ಎನರ್ಜಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸ್ಟ್ರೆಂತ್ ಕಾರ್ಡ್ ಎನರ್ಜಿ ಇದೆ ಇಲ್ಲಿ. ಓಕೆ, ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1, ನೀವು ತುಂಬ ಮೃದು ಆಗುವಂಥ ಅವಶ್ಯಕತೆ ಇದೆ, ನಿಮಗೆ ಕಂಪ್ಯಾಷನೇಟ್ ಆಗುವಂಥ ಅವಶ್ಯಕತೆ ಇದೆ, ನಿಮ್ಮನ್ನು ನೀವು ಕಾಮ್ ಮಾಡುವಂಥ ಅವಶ್ಯಕತೆ ಇದೆ. ಐ ಡೋಂಟ್ ನೋ ವೆರಿ, ಬಟ್ ನನಗಿಲ್ಲಿ ತುಂಬ ಹಾರ್ಡ್ ಅಂತ ಅನಿಸ್ತಾ ಇದೆ. ಸ್ವಲ್ಪ ಸಾಫ್ಟ್ನೆಸ್ ಆಗುವಂಥ ಅವಶ್ಯಕತೆ ಇದೆ, ಮೇಲ್ ಆಗಲಿ ಫೀಮೇಲ್ ಆಗಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1, ನೈಟ್ ಆಫ್ ವಾಂಡ್ಸ್. ಓಕೆ, ಐ ಡೋಂಟ್ ನೋ, ನನಗಿಲ್ಲಿ ವರ್ಡ್ ಕೇಳ್ತು ಕೈ ಚಳಕ. ಓಕೆ, ಕೈ ಚಳಕ ಅಂತಂದರೆ ಏನು ಗೊತ್ತಾ, ಪೈಲ್ ನಂಬರ್ 1. ಸೊ ನೀವು ಯಾವುದೇ ನಿಮ್ಮ ಡಿಸೈರ್ಸ್, ಆಸೆ, ಆಕಾಂಕ್ಷೆಗಳು ಏನೆಲ್ಲ ಇದೆ ನೋಡಿ, ಅದನ್ನು ನೀವು ತುಂಬ ಈಸಿಯಾಗಿ ಅಚೀವ್ ಮಾಡ್ಬೋದು. ಬಟ್ ಹೇಗೆ ಅಂತಂದರೆ ನಿಮಗೆ ಸ್ಕಿಲ್ ಚೆನ್ನಾಗಿ ಗೊತ್ತಿರಬೇಕು. ಅದನ್ನ ಯಾವ ಥರ ಕೈ ಚಳಕ ಹೇಳ್ತಾರೆ ಅಲ್ವಾ, ಅದೇ. ಸೊ ಅದು ತುಂಬ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಓಕೆ, ಒಳ್ಳೆ ಪಾರ್ಟ್ನರ್ ಬಗ್ಗೆ ಕೂಡ ಇದೆ ಇಲ್ಲಿ. ಲೆಟ್ಸ್ ಸಿ. ಓಕೆ, ಸೊ 2 ಬೇಕು ಅಂತ ಹೇಳಿದೆ, 2 ಕಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 4 ಆಫ್ ಪೆಂಟಿಕಲ್ಸ್. ಕ್ವೀನ್ ಆಫ್ ವಾಂಡ್ಸ್. ಓಕೆ, 7 ಆಫ್ ಕಪ್ಸ್. ನೋಡಿ, ಪೈಲ್ ನಂಬರ್ 1, ದೇವರ ಯೋಜನೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಇದೆ. ಏನು ಅಂತಂದರೆ, ಸೊ ನಿಮಗೆ ಯಾವಾಗಲೂ ಕನ್ಫ್ಯೂಷನ್ಸ್ ಹೆಚ್ಚು ಬರಬಹುದು. ಓಕೆ, ಬಿಕಾಸ್ ನಿಮಗೆ ಯಾವ ಥರದ ಆಪ್ಷನ್ಸ್ನ ಇಡ್ತಾರೆ ನೋಡಿ, ದೇವರು ಯಾವ ಥರದ ಆಪ್ಷನ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ನೋಡಿ, ಅದು 2 ಆಪ್ಷನ್ಸ್ ತುಂಬ ಬೆಸ್ಟ್ ಆಗಿರುತ್ತೆ. ಯಾವಾಗಲೂ ನಿಮಗೋಸ್ಕರ ಬೆಸ್ಟ್ ಆಪ್ಷನ್ನೇ ದೇವರು ಯಾವಾಗಲೂ ಮುಂದಿಟ್ಟಿರ್ತಾರೆ. ಬಟ್ ಅದನ್ನ ಯಾವ ಥರ ನೀವು ಯೂಸ್ ಮಾಡ್ತೀರಾ, ಯಾವ ಥರ ನೀವು ಚೂಸ್ ಮಾಡ್ತೀರಾ, ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1 ಪೀಪಲ್. ಓಕೆ, ಸೊ ದೇವರಿಗೆ ಏನಿದೆ ಅಂತ, ದೇವರ ಪ್ಲ್ಯಾನ್ ಏನಿದೆ ಅಂತಂದರೆ, ಸೊ ಇನ್ನಷ್ಟು ನಿಮ್ಮನ್ನು ಸ್ಟ್ರಾಂಗ್ ಮಾಡುವಂಥದ್ದು, ಎಮೋಷ್ನಲಿ ತುಂಬಾ ಸ್ಟ್ರಾಂಗ್ ಮಾಡುವಂಥದ್ದು. ಆ್ಯಂಡ್ ಲೈಕ್ ಬೇರೆಯವರ ಪ್ರತಿ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಪ್ರತಿ ನೀವೆಷ್ಟು ಕಂಪ್ಯಾಷನೇಟ್, ನೀವು ನಿಮ್ಮ ಪ್ರತಿ ಎಷ್ಟು ಸಹಾನುಭೂತಿಯನ್ನು ತೋರಿಸ್ತೀರ ನೋಡಿ, ಅಷ್ಟೇ ಆ ಒಂದು ಸಹಾನುಭೂತಿ ಬೇರೆಯವರಲ್ಲೂ ಕೂಡ ನೋಡುವಂಥದ್ದು. ಮೇ ಬಿ ನಿಮಗೆ ಮೋಸ ಆಗಿರ್ಬೋದು, ಮೇ ಬಿ ವಂಚನೆ ಆಗಿರ್ಬೋದು, ಬ್ರೇಕಪ್ಸ್ ಆಗಿರ್ಬೋದು, ವಾಟ್ ಎವರ್ ದ ಸಿಚುವೇಶನ್ ಈಸ್ ಪೈಲ್ ನಂಬರ್ 1. ಬಟ್ ಅಲ್ಲೂ ಕೂಡ ಆ ಒಂದು ಏನು ಹೇಳ್ತಾರೆ, ಆ ಪ್ರೀತಿನ, ಕಂಪ್ಯಾಷನ್ನ ನೋಡುವಂಥದ್ದು. ಓಕೆ, ಸೊ ನಿಮಗೆ ದೇವರ ಒಂದು ಯೋಜನೆ ಏನಿದೆ ಅಂತಂದರೆ, ನಿಮ್ಮನ್ನು ಒಂದು ವಾರಿಯರ್ ಮಾಡುವಂಥದ್ದು. ಬೇರೆಯವರಿಗೋಸ್ಕರ ಅಲ್ಲ, ನಿಮ್ಮ ಲೈಫನ್ನು ನೀವು ಯಾವ ಥರ ಲೀಡ್ ಮಾಡಬೇಕು, ನಿಮ್ಮ ಲೈಫನ್ನು ನೀವು ಯಾವ ಥರ ಕಷ್ಟ ಬರಲಿ ಸುಖ ಬರಲಿ ಅದನ್ನ ಎರಡನ್ನ ಯಾವ ರೀತಿ ನೀವು ತಗೊಂಡು ಹೋಗ್ತೀರಾ, ಅದನ್ನ ಯಾವ ಥರ ನಿಮ್ಮನ್ನು ಲೈಕ್ ಹುರಿದುಂಬಿಸೋದು, ಹಾಗೆ ನಿಮ್ಮನ್ನು ಫ್ಲವರಿಂಗ್ ಮಾಡೋದು, ಅರಳಿಸೋದು. ಸೊ ಅದು ದೇವರ ದೊಡ್ಡ ಪ್ಲ್ಯಾನ್ ಇದೆ ಇಲ್ಲಿ. ಓಕೆ, ದೇವರ ಪ್ಲ್ಯಾನೇ ಫ್ಯೂಚರ್ ಬಗ್ಗೆ ಇಲ್ಲಿ ಬಂದಿದೆ ಅಲ್ವಾ. ಸೊ ಎಸ್, ಪೈಲ್ ನಂಬರ್ 1 ತುಂಬ ಪ್ರೊಟೆಕ್ಟ್ ಮಾಡುವಂಥದ್ದು, ನಿಮ್ಮ ಬೌಂಡ್ರೀಸ್ ಏನಿದೆ ಅದನ್ನ ಸರಿಯಾಗಿ ನೀವು ಪ್ರೊಟೆಕ್ಟ್ ಮಾಡುವಂಥದ್ದು. ಆ್ಯಂಡ್ ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗುವಂಥದ್ದು. ಬ್ಯಾಲೆನ್ಸ್, ಬಿಕಾಸ್ ಈ ಕ್ವೀನ್ ಆಫ್ ವಾಂಡ್ಸ್ಗೆ ಅವಳ ಬೌಂಡ್ರಿ ಏನು ಅಂತ ಗೊತ್ತಿದೆ. ಸೊ ಮೇನ್ ಪ್ಲ್ಯಾನ್, ದೇವ್ರದ್ದು ಏನು ಪ್ಲ್ಯಾನ್ ಏನು ಅಂತಂದರೆ, ನೀವು ನಿಮಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀರಾ ಅದು ತುಂಬ ಇಂಪಾರ್ಟೆಂಟ್, ಬೇರೆಯವ್ರಿಗೋಸ್ಕರ ಅಲ್ಲ. ಓಕೆ, ಬೇರೆಯವ್ರಿಗೋಸ್ಕರ ನಾವು ಬೇಕಾದರೆ ಊಟ ಮಾಡೋದನ್ನು ಬಿಟ್ಬಿಡ್ತೀವಿ, ಹೌದು ಅಲ್ವ. ಇವಾಗ ಹೊಸ ಪ್ರೀತಿ, ಸೊ ಊಟ ಕೂಡ ಮರೆತು ಹೋಗುತ್ತೆ, ತಿನ್ನೋದು ಕೂಡ ಮರೆತು ಹೋಗುತ್ತೆ. ಆ ಥರ ಆಗಬಾರ್ದು. ಈ ಕ್ವೀನ್ ಆ ಥರ ಅಲ್ಲ, ಬೇರೆಯವ್ರಿಗೋಸ್ಕರ ಟೈಮ್ ವೇಸ್ಟ್ ಮಾಡೋದಿಲ್ಲ. ಇವಳಿಗೆ ಪ್ರೀತಿ ಇರದೇ ಇರಲಿ, ಬಟ್ ಇವಳಿಗೆ ಏನೆಲ್ಲ ಮಾಡಬೇಕು ನೋಡಿ ಅವಳ ಲೈಫಲ್ಲಿ ಅದನ್ನು ಮಾಡ್ತಾಳೆ. ಅವಳು ಯಾರಿಗೋಸ್ಕರ ಕೂಡ ಕಾಯೋದಿಲ್ಲ ಇಲ್ಲಿ. ಓಕೆ, ಸೊ ಇನ್ನೊಂದು ಏನಿದೆ ಅಂತಂದರೆ, ಪೈಲ್ ನಂಬರ್ 1 ನಿಮಗೆ ತುಂಬಾ ಕಲಿಯೋದಿದೆ,
ತುಂಬಾ ಕಲಿಯೋದಿದೆ. ಆ್ಯಂಡ್ ಇನ್ನಷ್ಟು ನಿಮ್ಮನ್ನು ಆನೆಸ್ಟ್ ಮಾಡೋದು, ಇನ್ನಷ್ಟು ನಿಮ್ಮನ್ನು ಪ್ರಾಮಾಣಿಕತೆ ಮಾಡುವಂಥದ್ದು. ಓಕೆ, ಸೊ ಅದರ ಮೇಲೆ ಹೆಚ್ಚು ಪ್ಲ್ಯಾನ್ ನಡೀತಾ ಇದೆ ಪಾಯಲ್ ನಂಬರ್ 1. ಸೊ ನೀವೇನೆಲ್ಲ ಒಳ್ಳೆ ಕರ್ಮ ಮಾಡ್ತೀರಾ ನೋಡಿ, ಅದಕ್ಕೆ ಫಲ ಅಂತೂ ಇದ್ದೇ ಇದೆ, ಫಲ ಅಂತೂ ಇದ್ದೇ ಇದೆ. ಸೊ ನಿಮ್ಮ ಆರಾನ ಏನಿದೆ ನೋಡಿ, ಅಟ್ರ್ಯಾಕ್ಟ್ ಮಾಡುವ ಹಾಗೆ ದೇವರ ಪ್ಲ್ಯಾನ್ ಆ ಥರ ಇದೆ, ಅಟ್ರ್ಯಾಕ್ಟ್ ಮಾಡುವಂಥದ್ದು. ಬಿಕಾಸ್ ನಾವು ಆ್ಯಸ್ ಅ ಹ್ಯೂಮನ್ ಯಾವಾಗಲೂ ಚೇಸ್ ಮಾಡ್ತಾ ಇರ್ತೀವಿ. ನಾವು ಹಣದ ಹಿಂದೆ ಓಡ್ತೀವಿ, ಇಲ್ಲಾಂದರೆ ರಿಲೇಷನ್ಶಿಪ್ ಹಿಂದೆ ಓಡ್ತೀವಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ದೇವರ ಪ್ಲ್ಯಾನ್ ಏನಿದೆ ಅಂತಂದರೆ ಅಬಂಡೆನ್ಸ್ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು, ಆಕರ್ಷಿಸುವಂಥದ್ದು, ನಿಮ್ಮನ್ನು ಅಯಸ್ಕಾಂತ ಮಾಡಬೇಕು ಅಂತ ಇದ್ದಾರೆ ಪಾಯಲ್ ನಂಬರ್ 1. ಸೊ ಒಂದು ಒಳ್ಳೆ ರಿಲೇಷನ್ಶಿಪ್, ಒಂದು ಒಳ್ಳೆ ಪಾರ್ಟ್ನರ್, ಒಂದು ಒಳ್ಳೆ ಕೆಲಸ, ಸೊ ಎಲ್ಲನೂ ಆ ಥರ ಪ್ಲ್ಯಾನ್ ನಡೀತಾ ಇದೆ ಇಲ್ಲಿ. ಆ ಥರ ಪ್ಲ್ಯಾನ್ ನಡೀತಿದೆ. ಇದು ಬೆಸ್ಟ್ ಆಪ್ಷನ್ಸ್, ನಿಮಗೆ ಯಾವಾಗಲೂ ದೇವರು ಬೆಸ್ಟ್ ಆಪ್ಷನ್ಸ್ನನ್ನೇ ಇಟ್ಟಿರ್ತಾರೆ ಪಾಯಲ್ ನಂಬರ್ 1. ದೇವರನ್ನು ಯಾವತ್ತೂ ದೂರೋದಕ್ಕೆ ಹೋಗಬೇಡಿ. ಓಕೆ, 2 ಆಫ್ ಕಪ್ಸ್ ಎನರ್ಜಿ ಇದೆ ಇಲ್ಲಿ. ಬೆಸ್ಟ್ ರಿಲೇಷನ್ಶಿಪ್, ಬೆಸ್ಟ್ ಪಾರ್ಟ್ನರ್. ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ಅಂತಂದರೆ ಖಂಡಿತವಾಗ್ಲೂ ಇದು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ ಇವರು. ಓಕೆ, ಸೊ ಇವ್ರ ಜೊತೆ ನಿಮ್ಮ ವ್ಯವಹಾರ, ಇವ್ರ ಜೊತೆ ನಿಮ್ಮ ಭಾವ ಹೇಗಿದೆ ನೋಡಿ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಸಿಚುವೇಶನ್ಸ್ ಬಂದರೂ ಕೂಡ ಪಾಯಲ್ ನಂಬರ್ 1 ಹೇಗಾದರೂ ಮಾಡಿ ದೇವರು ನಿಮ್ಮನ್ನು ರಕ್ಷಿಸಿಯೇ ಬಿಡ್ತಾರೆ. ಹಾಗಂತ ಹೇಳಿಬಿಟ್ಟು ಒಳ್ಳೆ ಕೆಲಸ ಮಾಡಿದಾಗ ಮಾತ್ರ, ಕೆಟ್ಟ ಕೆಲಸ ಮಾಡಿದಾಗ ಯಾವತ್ತೂ ಅಂದ್ಕೊಳ್ಬೇಡಿ ದೇವರು ನಿಮ್ಮನ್ನು ರಕ್ಷಿಸ್ತಾರೆ ಅಂತ. ನೋ ವೇ. ಅದಕ್ಕೆ ಇಲ್ಲಿ ಪೇಜ್ ಆಫ್ ಸೋರ್ಟ್ಸ್ ಬಂದಿದೆ. ಆದಷ್ಟು ಆನೆಸ್ಟ್ ಆಗಿರಿ. ಬಿಕಾಸ್ ಪೇಜ್ ಆಫ್ ಸೋರ್ಟ್ಸ್ ಹೇಗೆ ಗೊತ್ತಾ, ಆನೆಸ್ಟ್, ವೆರಿ ಆನೆಸ್ಟ್. ಏನಿದೆ ಅದನ್ನ ಹೇಳ್ಬಿಡ್ದು, ಅವರು ಹೊಟ್ಟೆಯಲ್ಲಿ ಇಡೋದೇ ಇಲ್ಲ ಅಂತ ಎನರ್ಜಿ. ಓಕೆ, ಪಾಯಲ್ ನಂಬರ್ 1. ಸೊ ದೇವರ ಪ್ಲ್ಯಾನೇ ನಿಮ್ಮನ್ನು ಕ್ವೀನ್ ಮಾಡುವಂಥದ್ದು, ನಿಮ್ಮನ್ನು ಕಿಂಗ್ ಮಾಡುವಂಥದ್ದು. ಕಿಂಗ್ ಕ್ವೀನ್ ಸುಮ್ಮನೆ ಆಗೋದಿಲ್ಲ ಯಾರು, ಅವರಲ್ಲಿ ಆ ಪೊಟೆನ್ಷಿಯಲ್ ಇದ್ದರೆ ಮಾತ್ರ ಅವರು ಕಿಂಗ್ ಆ್ಯಂಡ್ ಕ್ವೀನ್ ಆಗ್ತಾರೆ, ಇಲ್ಲಾಂದರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ರೈಟ್ ಪಾಯಲ್ ನಂಬರ್ 1. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ, ಅದೇ ಪ್ಲ್ಯಾನ್ ಇದೆ ದೇವ್ರದ್ದು. ಬೇರೆಯವರ ಮಾತಿಗೆ ಯಾವತ್ತೂ ಬೀಳಬೇಡಿ. ಬೇರೆಯವ್ರು ಏನು ಹೇಳ್ತಾರೆ ನೋಡಿ, ಬೇರೆಯವರ ಅಪ್ರೂವಲಿಗೋಸ್ಕರ ನೀವು ವೆಯ್ಟ್ ಮಾಡ್ತೀರಾ ಅಂತಂದರೆ ಮಾಡೋದಕ್ಕೆ ಹೋಗಬೇಡಿ. ನೀವು ಏನು ಮಾಡಬೇಕು ನಿಮಗೆ ಚೆನ್ನಾಗುತ್ತೆ. ಫಾಲೋ ಯುವರ್ ಪ್ಯಾಷನ್. ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ, ನಿಮ್ಮ ಪ್ಯಾಷನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಆ್ಯಂಡ್ ಫೈನಾನ್ಷಿಯಲಿ ಗ್ರೋತ್ ಅಂತೂ ಇದೆ, ಆ ಪ್ಲ್ಯಾನ್ ಇದೆ ದೇವ್ರದ್ದು. ಓಕೆ, ಸೊ ಲೆಟ್ಸ್ ಸಿ ಪಾಯಲ್ ನಂಬರ್ 1. King of Wands, yes. And let's see. ಪಾಯಲ್ ನಂಬರ್ 1, ನೀವು ಫ್ಯೂಚರ್ ಬಗ್ಗೆ ತುಂಬ ಯೋಚಿಸ್ತೀರಾ. ವಾವ್, ವೆರಿ ನೈಸ್. ಪಾಯಲ್ ನಂಬರ್ 1, ನಿಮ್ಮ ಪ್ಲ್ಯಾನ್ ಆ್ಯಂಡ್ ದೇವರ ಪ್ಲ್ಯಾನ್ ಒಂದೇ ಥರ ಇದೆ. ಓಕೆ, ಕಿಂಗ್ ಆಫ್ ವಾನ್ಸ್ ಬಂದಿದೆ. ಕಿಂಗ್ ಆಫ್ ವಾನ್ಸ್ ಯಾವಾಗಲೂ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ತಾನೆ. ಅವನು ಯಾವತ್ತೂ ಪ್ರೆಸೆಂಟ್ ಮಾಡ್ತಾನೆ ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ಅವ್ನು ಪ್ರೆಸೆಂಟ್ ಪ್ಲ್ಯಾನ್ ಮಾಡಿದರೂ ಕೂಡ ಅವ್ನ ಫ್ಯೂಚರ್ ಏನಿದೆ ನೋಡಿ, ಅದು ತುಂಬ ಮೇಯ್ನ್ ಆಗಿರುತ್ತೆ. ಫ್ಯೂಚರಲ್ಲಿ ಈ ಥರ ಇರಬೇಕು, ಫ್ಯೂಚರ್ ಪ್ಲ್ಯಾನ್ಸ್ ಮಾಡೋದು ತುಂಬ ಇಷ್ಟ. ಸೊ ನೀವು ಕೂಡ ಹಾಗೆಯೇ ಪಾಯಲ್ ನಂಬರ್ 1 ಫ್ಯೂಚರ್ ಪ್ಲ್ಯಾನ್ಸ್ ತುಂಬ ಮಾಡ್ತೀರಾ. ನಿಮ್ಮನ್ನು ಈ ಒಂದು ಹುದ್ದೆಯಲ್ಲಿ ನಾನು ನೋಡ್ತಾ ಇದ್ದೀನಿ, ನನ್ನನ್ನು ನಾನು ಈ ಒಂದು ಪೊಸಿಷನಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀನಿ ಅನ್ನೋದು, ಅಂತಹ ಒಂದು ಎನರ್ಜಿ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ವೆರಿ ನೈಸ್ ಪಾಯಲ್ ನಂಬರ್ 1. ಫ್ಯೂಚರ್ ಬಗ್ಗೆ ನೀವೇನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ನೋಡಿ, ಸರಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಬಟ್ ದ ಥಿಂಗ್ ಈಸ್ ದ್ಯಾಟ್ ನಿಮಗೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಹೋಗಬೇಕಾಗತ್ತೆ. ಇನ್ನಷ್ಟು ಲರ್ನ್ ಮಾಡಬೇಕಾಗತ್ತೆ, ಇನ್ನಷ್ಟು ಕಲಿಬೇಕಾಗತ್ತೆ ನೀವು. ಓಕೆ, ಇನ್ನಷ್ಟು ಕಲಿಬೇಕಾಗತ್ತೆ. ಆ್ಯಂಡ್ ನಿಮಗಿದೆ ಏನು ಅಂತಂದರೆ, ಎಸ್ ನಾನು ಇದು ಮಾಡಿರೋದು, ನನ್ನಿಂದ ಇದು ಅಚೀವ್ ಆಯಿತು ಅನ್ನೋದು, ಆ ಒಂದು ಈ ಫೂಲ್ ಕಾರ್ಡಲ್ಲಿ ಎನರ್ಜಿ ಬೇರೆ. ಇಟ್ಸ್ ಲೈಕ್ ಎಸ್ ಐ ಡಿಡ್ ಇಟ್ ಅಂತ ಹೇಳಿಬಿಟ್ಟು, ಸೊ ಅಂಥ ಒಂದು ಎನರ್ಜಿ ದ ಫೂಲಲ್ಲಿ. ಸೊ ನೀವು ಕೂಡ ಅದೇ ಒಂದು ಎನರ್ಜಿಯಲ್ಲಿ, ಅದೇ ಒಂದು ಪ್ಲ್ಯಾನ್ ಮಾಡ್ತಾಯಿದ್ರೆ, ಅದೇ ಒಂದು ಎನರ್ಜಿಯಲ್ಲಿ ಇದ್ದೀರಾ. ರೈಟ್, ನಾವು ಏನು ಅಂತಂದರೆ, ಇಲ್ಲ ನಾನು ಒಂದು ಪೊಸಿಷನಿಗೆ ಬರಬೇಕು, ನಾನೊಂದು ಹುದ್ದೆಗೆ ಬರಬೇಕು, ಆ್ಯಂಡ್ ನಾನು ಇಂತಹ ಡಿಸೈರ್ಸ್ ನನ್ನಲ್ಲಿ ಏನಿದೆ ಅದನ್ನು ನಾನು ಅಚೀವ್ ಮಾಡಬೇಕು ಅನ್ನೋದು. ಸೊ ರೈಟ್ ನಾವು ನಿಮ್ಮ ಪ್ಲ್ಯಾನ್ ಆ್ಯಂಡ್ ದೇವರ ಪ್ಲ್ಯಾನ್ ಸೊ ಇಟ್ಸ್ ಸೇಮ್ ವೇಲ್ಗೆ ಹೋಗ್ತಾರೆ. ಓಕೆ, ಕಿಂಗ್ ಆ್ಯಂಡ್ ಕ್ವೀನ್. ನೀವು ಕಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ದೇವರು ಕ್ವೀನ್ ಅಂತಂದರೆ ಏನು ಗೊತ್ತಾ, ನಮ್ಮಲ್ಲಿ ಎರಡೂ ಎನರ್ಜಿ ಇದೆ, ಫೆಮಿನನ್ ಆ್ಯಂಡ್ ಮ್ಯಾಸ್ಕ್ಯುಲಿನ್ ಎರಡೂ ಬ್ಯಾಲೆನ್ಸ್ ಆಗಬೇಕು. ಅದನ್ನೇ ನಾನು ಹೇಳ್ತಾ ಇದ್ದೆ.
ಓಕೆ. ಸೊ ಬರೀ ಕಠೋರವಾಗಿ ಇರೋದಲ್ಲ, ಅದಕ್ಕೆ ನಾನು ಹೇಳಿದೆ ನಿಮಗೆ ಆದಷ್ಟು ಕಂಪ್ಯಾಷನೇಟ್ ಎನರ್ಜಿ ಬೇಕು, ಆದಷ್ಟು ಲವ್ ಯೋರ್ ಸೆಲ್ಫ್, ಫೀಡ್ ಲವ್. ನಿಮಗೆ ನೀವು ಲವ್ವನ್ನು ಫೀಡ್ ಮಾಡಿ, ಬೇರೆಯವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡಬೇಡಿ ಇವರು ನನಗೆ ಪ್ರೀತಿ ಕೊಡ್ತಾರೆ ಅನ್ನೋದನ್ನು. ಓಕೆ. ಸೊ ಎಸ್, ಪಾಯಿಲ್ ನಂಬರ್ 1 ಬ್ಯೂಟಿಫುಲ್. ಆದಷ್ಟು ಡಿಸಿಪ್ಲೈನ್ನ ಮೇಂಟೈನ್ ಮಾಡಬೇಕಾಗತ್ತೆ ನೀವು. ಸೊ ಈ ಫ್ಯೂಚರ್ ಪ್ಲ್ಯಾನ್ ಏನಿದೆ ನಿಮ್ಮದು ನೋಡಿ, ಇದು ಸಕ್ಸಸ್ ಆಗಬೇಕು ಅಂತಂದರೆ ಆದಷ್ಟು ಡಿಸಿಪ್ಲೈನ್ನ ನೀವು ಮೇಂಟೈನ್ ಮಾಡಬೇಕು. ಡಿಸಿಪ್ಲೈನ್ ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ, ಗೋಲನ್ನು ಸಕ್ಸಸ್ ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ. ಸೊ ಲೆಟ್ ಸಿ ಪಾಯಿಲ್ ನಂಬರ್ 1. ಟೋಟ್ಯಾಲಿಟಿ, ಸಂಪೂರ್ಣತೆ, ಪೂರ್ಣತೆ, ಕಂಪ್ಲೀಟ್ ಮಾಡುವಂಥದ್ದು. ಓಕೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೆಲೆಬ್ರೇಷನ್. ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಏನು ಅಂತಂದರೆ ನಿಮ್ಮನ್ನು ಯಾವುದು ಕಂಪ್ಲೀಟ್ ಮಾಡುತ್ತೆ ಅನ್ನೋದನ್ನು ನೋಡಿ. ಡೇ ಟು ಡೇ ಲೈಫಲ್ಲಿ ಯಾವುದು ನಿಮ್ಮನ್ನು ತುಂಬ ಕಂಪ್ಲೀಟ್ ಮಾಡುತ್ತೆ. ಸೆಲೆಬ್ರೇಷನ್ ಇರ್ಬೋದು, ಖುಷಿ ಇರ್ಬೋದು, ಏನಿದೆ ಸಣ್ಣ ಸಣ್ಣ ಖುಷಿ ಕೂಡ ಇರಬಹುದು, ಅದನ್ನು ಕೂಡ ಏನು ಮಾಡೋದು ಅಂತಂದರೆ ಲೈಕ್ ಸೆಲೆಬ್ರೇಟ್ ಮಾಡುವಂಥದ್ದು. ಓಕೆ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಲೆಟ್ ಸಿ ಪಾಯಿಲ್ ನಂಬರ್ 1 ಏನು ಗೈಡೆನ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋಣ. Tiger's eye. Are you envious of someone else's good fortune? Are you the jealousy of you? Replace jealousy with happiness for others. Actually the 5 of wands, and 5 of wands traditionally ನೀವು ನೋಡಿದರೆ ಇಟ್ಸ್ ಲೈಕ್ ಇದು ಜೆಲಸಿ ಬಗ್ಗೆನೇ ಮಾತಾಡುತ್ತೆ. ರಿಪ್ಲೇಸ್ ಜೆಲಸಿ ವಿತ್ ಹ್ಯಾಪಿನೆಸ್ ಫಾರ್ ಅನದರ್ಸ್ ಗುಡ್ ಫಾರ್ಚೂನ್. ಬ್ಲೆಸ್ಸಿಂಗ್ಸ್ ಆರ್ ಬೀಂಗ್ ರಿಸೀವ್ಡ್ ಆಲ್ ಅರೌಂಡ್. ಎನಿವನ್ ಕ್ಯಾನ್ ಕ್ರಿಯೇಟ್ ದ ಸೇಮ್ ಬ್ಲೆಸ್ಸಿಂಗ್ಸ್ ವಿತ್ ಟ್ರೂ ಆ್ಯಂಡ್ ಪ್ಯೂರ್ ಇಂಟೆನ್ಷನ್. ಇಟ್ ಈಸ್ ಅಪ್ ಟು ಯು. ಸೊ ಮೇ ಬಿ ಪಾಯಿಲ್ ನಂಬರ್ 1 ಬೇರೆಯವರ ನಿಮಗೆ ಫಾರ್ಚೂನ್ನ ನೋಡಿದಾಗ, ಬೇರೆಯವರ ಲೈಫನ್ನು ನೋಡಿದಾಗ ನಿಮಗೆ ಮತ್ಸರ ಆಗುತ್ತೆ. ಸೊ ಇಲ್ಲ ಅಂತ ಹೇಳಬೇಡಿ. ಸೊ ಎಲ್ಲರಲ್ಲೂ, ಎಲ್ಲ ವ್ಯಕ್ತಿಯಲ್ಲೂ ಮತ್ಸರ, ಜಲಸಿ ಅಂತ ಭಾವ ಬಂದೇ ಬರುತ್ತೆ. ಅದರ ಮೇಲೆ ನಾವು ವರ್ಕ್ ಮಾಡಬೇಕು ಅಷ್ಟೇ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಬೇರೆಯವ್ರನ್ನ ನೋಡಿದಾಗ ನಿಮಗೆ ಜಲಸಿ ಆಗುತ್ತಾ? ಹಾಗೆ ಆಗುತ್ತೆ ಅಂತಂದರೆ ಅವ್ರನ್ನ ನೋಡಿದ ತಕ್ಷಣ ಅವರಿಗೆ ಬ್ಲೆಸ್ಸಿಂಗ್ಸ್ನ ಮಾಡಿ, ಬ್ಲೆಸ್ಸಿಂಗ್ ಕೊಡಿ, ಇನ್ನಷ್ಟು ಒಳ್ಳೆಯದಾಗಲಿ ಅಂತ ಹೇಳಿ. ಆ ಬ್ಲೆಸ್ಸಿಂಗ್ಸ್ ಏನಿದೆ ನೋಡಿ ಮಲ್ಟಿಪ್ಲೈ ಆಗಿ ನಿಮ್ಮ ಹತ್ರ ಬರುತ್ತೆ. ಮಾಡಿ ನೋಡಿ ಇದು. ಓಕೆ. ಸೊ ಎಸ್, ಸ್ವಲ್ಪ ನಿಮಗೆ ಜಲಸಿ ಭಾವ ಇದೆ ಪಾಯಿಲ್ ನಂಬರ್ 1. ಸೊ ಅದರ ಮೇಲೆ ನೀವು ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ. ಸೊ ಅದನ್ನೇ ಇಲ್ಲಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಪಾಯಿಲ್ ನಂಬರ್ 1. Parrot, are you worried about money? Really, pile number 1, are you worried about money? Are you willing to accept prosperity into your life? You can earn unlimited income doing what you love to do. Use your skills. ನಾನು ಇವಾಗಷ್ಟು ನಿಮ್ಮ ಸ್ಕಿಲ್ ಬಗ್ಗೆನೇ ಮಾತಾಡ್ತಾ ಇದ್ದೆ ಅಲ್ವಾ. ಫಾಲೋ ಯುವರ್ ಡ್ರೀಮ್ಸ್, ಹ್ಯಾವ್ ಅ ಕಾನ್ಫಿಡೆನ್ಸ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಎಬಿಲಿಟಿ ಟು ಬಿ ಸಕ್ಸಸ್ಫುಲ್. ಏನಾದರೂ ನೀವು ಹಣನ ಮಾಡಬೇಕು, ಹಣ ಗಳಿಸಬೇಕು ಅಂತ ಇದ್ದರೆ ನಿಮ್ಮ ಸ್ಕಿಲ್ ಮೇಲೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಪಾಯಿಲ್ ನಂಬರ್ 1. ಸೊ ಸ್ಕಿಲ್ಲಿಂದ ನೀವು ಏನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ. ಓಕೆ. ಸ್ಕಿಲ್ಲಿಂದ ಹಣ ಅರ್ನ್ ಮಾಡ್ಬೋದು. ಫಾಲೋ ಯುವರ್ ಡ್ರೀಮ್ಸ್, ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ ಅದನ್ನು ಫಾಲೋ ಮಾಡಿ. ಆವಾಗಲೇ ನಿಮ್ಮ ಫ್ಯೂಚರಲ್ಲಿ ನೀವು ಅಂದ್ಕೊಂಡಂತಹ ಪ್ಲ್ಯಾನ್ ಏನಿದೆ ನೋಡಿ ಅದು ಫುಲ್ಫಿಲ್ ಆಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ಬಿಲೀವ್ ಇನ್ ಯೋರ್ ಸೆಲ್ಫ್, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ನೋಡಿ ಫ್ಯೂಚರ್ ಬಗ್ಗೆ ಇದೆ, ದೇವರ ಪ್ಲ್ಯಾನ್ ಏನು ಅಂತಂದರೆ ನೀವು ಫ್ಯೂಚರಿಗೆ ಹೋಗೋದಕ್ಕಿಂತ ಮುಂಚೆ ಪಾಸ್ಟಲ್ಲಿ ಏನೆಲ್ಲ ಆಗಿದೆ ನಿಮ್ಮ ಜೊತೆ ಅದನ್ನೆಲ್ಲ ರಿಲೀಸ್ ಮಾಡಿ ಮತ್ತೆ ನಿಮ್ಮನ್ನು ಏನಿದೆ ನೋಡಿ ಫ್ಯೂಚರಲ್ಲಿ ಎಲ್ಲನೂ ಕೊಡಬೇಕು ಅಂತ ಇದೆ ದೇವರಿಗೆ. ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನ ಲೆಟ್ಕೋ ಮಾಡಿ ಮುಂದುವರಿದ್ರೇ ನಿಮಗೆ ಹೂವಿನ ಒಂದು ಏನು ಹೇಳ್ತಾರೆ, ಹೂವಿನ ಒಂದು ಸ್ವಾಗತನ ನೋಡ್ಬೋದು. ನೀವು ರೆಡ್ ಕಾರ್ಪೆಟನ್ನು ನೀವು ನೋಡಬಹುದು. ಅದರ್ವೈಸ್ ನಾಟ್. ಓಕೆ. ನೀವು ಲೈಕ್ ಫ್ಯೂಚರ್ ಬಗ್ಗೆ ತುಂಬಾ ಏನೋ ಕನಸನ್ನು ಕಾಣ್ತಾ ಇರ್ಬೋದು ಫೈಲ್ ನಂಬರ್ 1. ಸೊ ಫ್ಯೂಚರ್ ಬಗ್ಗೆ ನೀವು ಕನಸನ್ನು ಕಾಣಬೇಕು ಆ್ಯಂಡ್ ಫ್ಯೂಚರಲ್ಲಿ ಒಳ್ಳೇದಾಗಬೇಕು. ದೇವರ ಪ್ಲ್ಯಾನ್ ಕೂಡ ಅದೇ ಇದೆ. ಬಟ್ ಥಿಂಗ್ ಇಸ್ ದ್ಯಾಟ್ ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನು ಫಸ್ಟ್ ಆಫ್ ಆಲ್ ನೀವು ಲೆಟ್ ಗೋ ಮಾಡಬೇಕಾಗತ್ತೆ. ಓಕೆ. ಸೊ ಎಸ್, ದಿಸ್ ಈಸ್ ಪಾಯಿಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ.
ಸಿಗೋಣ, ಬಾಯ್. ಫೈಲ್ ನಂಬರ್ 2 ಯಾರು ಆಸ್ಪಿರೇಷನ್ನ ಚೂಸ್ ಮಾಡಿದ್ದೀರಾ, ಸೊ ಇದನ್ನ ಇಲ್ಲಿ ಇಡ್ತಾ ಇದ್ದೀನಿ. ಆ್ಯಂಡ್ ಕೊನೆದಾಗಿ ನೋಡೋಣ ಅದರ ಮೆಸೇಜ್. ಓಕೆ, ಸೊ ಬನ್ನಿ ಇವಾಗ ಕಾರ್ಡ್ ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. Thank you so much. Okay. Pile number 2. ಕಿಂಗ್ ಆಫ್ ವಾನ್ಸ್, ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು. ಓಕೆ, ವಾವ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಪೈಲ್ ನಂಬರ್ 2. ನಿಮ್ಮ ದೇವರ ಪ್ಲಾನ್ ಏನಿದೆ ನೋಡಿ, ತುಂಬಾ ಲೈಕ್ ಕಿಂಗ್ ಆ್ಯಂಡ್ ಕ್ವೀನ್, ಇಟ್ಸ್ ಲೈಕ್ ಎನರ್ಜಿ, ವೆರಿ ಎಕ್ಸ್ಪೆನ್ಸಿವ್ ಎನರ್ಜಿ, ಇದು ತುಂಬಾ ಎಕ್ಸ್ಪೆನ್ಸಿವ್ ಎನರ್ಜಿ. ಓಕೆ, ಸೊ ಲೆಟ್ಸ್ ಸಿ. ಮೊದಲು ಕಾರ್ಡ್ಸ್ ಎಲ್ಲ ತೆಗಿತೀನಿ, ಮತ್ತೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 10 of Pentacles, 5 of Pentacles. Okay, 10 and after 5 Pentacles. Okay. Temperance, beautiful. Thank you. Wow, the world, pile number 2. ನೀವು ಚೂಸ್ ಮಾಡಿದ ಕೂಡ ಆಸ್ಪಿರೇಷನ್ಸ್ ಆ್ಯಂಡ್ ಕಾರ್ಡ್ಸ್ ಕೂಡ ಅದೇ ಥರ ಇದೆ. ಆ್ಯಂಡ್ ವಾವ್, ದ ಹರ್ಮಿಟ್. ತುಂಬ ದೊಡ್ಡ ಪ್ಲ್ಯಾನ್ ಇದೆ. ಪೈಲ್ ನಂಬರ್ 2, ಬಿಕಾಸ್ ನಿಮ್ಮಲ್ಲಿ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಇದೆ, ಅನ್ಲಿಮಿಟೆಡ್ ಟ್ಯಾಲೆಂಟ್, ಅನ್ಲಿಮಿಟೆಡ್. ಸೊ ಯಾವುದು ಕೂಡ ಲಿಮಿಟೆಡ್ ಇಲ್ಲ ನಿಮ್ಮಲ್ಲಿ, ಅನ್ಲಿಮಿಟೆಡ್. ಹಣ ಅನ್ಲಿಮಿಟೆಡ್, ಫೇಮ್ ಅನ್ಲಿಮಿಟೆಡ್, ಸಕ್ಸಸ್ ಎಲ್ಲನೂ ಕೂಡ. ನಿಮ್ಮನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ನಿಮಗೆ ತುಂಬ ಕಷ್ಟ ಇದೆ. ಅಂತಂದರೆ ಒಂದು ಫಾರ್ ಎಕ್ಸಾಂಪಲ್, ಒಂದೇ ವಿಷಯದ ಮೇಲೆ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತಂದರೆ ನಿಮಗೆ ಅದಷ್ಟೊಂದು ಖುಷಿ ಕೊಡೋಲ್ಲ. ನಿಮಗೆ ತುಂಬ ಡೀಪ್ ಡೌನ್ ಹೋಗೋದು ತುಂಬ ಇಷ್ಟ. ಡೀಪ್ಲಿ ಸ್ಟಡಿ ಮಾಡಿದರೆ ತುಂಬಾ ಒಳ್ಳೆಯದು ಪೈಲ್ ನಂಬರ್ 2 ನಿಮಗೆ. ಆ್ಯಂಡ್ ಲೈಕ್ ಸೆಲೆಬ್ರೇಷನ್ಸ್ ಆ್ಯಂಡ್ ಡಿಸೈರ್ಸ್, ನೀವು ಚೂಸ್ ಮಾಡಿದ ಕೂಡ ಕಾರ್ಡ್ ಅದೇ ಅಲ್ವಾ. ಆಸ್ಪಿರೇಷನ್ಸ್ ಆಕಾಂಕ್ಷೆ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ನಿಮ್ಮ ಆಕಾಂಕ್ಷೆಗಳು ಏನಿದೆ ನೋಡಿ, ಅದು ಫುಲ್ಫಿಲ್ ಆಗುತ್ತೆ. ಸೊ ಆ ಫುಲ್ಫಿಲ್ ಯಾರು ಮಾಡೋದು ಅಂತಂದರೆ ನೀವೇ ಮಾಡೋದು. ಓಕೆ, ಸೊ ಬರೀ ನೀವು ಲೈಕ್ ದೇವರಿಗೆ ಹೇಗಿದೆ ಅಂತಂದರೆ ನಿಮ್ಮದೊಂದು ಲೆಗೆಸಿ ಕ್ರಿಯೇಟ್ ಮಾಡಬೇಕು ಅನ್ನೋದು. ಅಂತಂದರೆ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಎಸ್, ಇವರಿಂದಾಗಿ ಈ ಒಂದು ಈ ಥರ ಆಯಿತು ನಮ್ಮ ಫ್ಯಾಮಿಲಿಯಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಟ್ಯಾರೋ ರೀಡಿಂಗ್ ಮಾಡ್ತಾ ಇಲ್ಲ, ಟ್ಯಾರೋ ರೀಡರ್ ಯಾರೂ ಇಲ್ಲ, ಬಟ್ ನೀವಿದ್ದೀರಾ. ಅದನ್ನೇ ನಿಮ್ಮ ಮಕ್ಕಳು ನೋಡಿಬಿಟ್ಟು ಅವರು ಅದನ್ನ ಮುಂದೆ ಕ್ಯಾರಿ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಎ ಲೆಗೆಸಿ. ಸೊ ಇಲ್ಲಿ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಸೊ ದೇವರ ಪ್ಲ್ಯಾನ್ ಏನಿದೆ ಅಂತಂದರೆ, ಒಂದು ನಿಮ್ಮಿಂದ ಲೆಗೆಸಿನ ಕ್ರಿಯೇಟ್ ಮಾಡೋದು, ಈ ವರ್ಲ್ಡ್ಗೆ ಏನಾದರೂ ಕೊಡುವಂತಹ ಒಂದು ಪ್ಲ್ಯಾನ್ ಇದೆ. ಓಕೆ, ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಬರೀ ಇದು ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ನಾನಿಲ್ಲಿ ಜನರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನಿಮ್ಮನ್ನು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡುವಂಥದ್ದು ಆ್ಯಂಡ್
ಇನ್ನಷ್ಟು ನಿಮ್ಮನ್ನು ಏನಿದೆ ನೋಡಿ, ನೀವು ಯಾವುದ್ರಲ್ಲೆಲ್ಲ ಅಂದ್ಕೊಂಡಿದ್ರಿ ನೋಡಿ ಇದು ನನ್ನಿಂದ ಸಾಧ್ಯ ಇಲ್ಲ ಅನ್ನೋದು, ಅದು ಎಲ್ಲವೂ ನಿಮ್ಮಿಂದ ಸಾಧ್ಯ. ದೇವರ ಪ್ಲ್ಯಾನ್ ಇಲ್ಲಿ ಅದೇ ಇದೆ. ನಿಮ್ಮ ಏನೆಲ್ಲ ಆಕಾಂಕ್ಷೆಗಳೇನಿದೆ ನೋಡಿ, ಅದು ಇನ್ನಷ್ಟು ತುಂಬ ಎತ್ತರಕ್ಕೆ ತಗೊಂಡು ಹೋಗುವಂಥದ್ದು, ಇನ್ನಷ್ಟು ಏನೋ ಲೈಕ್ ತುಂಬಾ ಹೈ ಅಂತಂದರೆ ನಾನು ಏನು ಅಂತ ಹೇಳಿ, ಹೈ ಅಂತಂದರೆ ಒಂದು ಆಕಾಶವನ್ನು ನೋಡ್ತೀವಿ ನಾವು, ಆಕಾಶ ಎಷ್ಟು ಎತ್ತರವಾಗಿದೆ ಅಲ್ವಾ, ಶಿಖರಗಳೆಷ್ಟು ಎತ್ತರವಾಗಿದೆ. ಸೊ ಅಷ್ಟು ಎತ್ತರ ತಗೊಂಡು ಹೋಗಬೇಕು ಅಂತ ಇದೆ ದೇವ್ರದ್ದು ಪ್ಲ್ಯಾನ್ ನಿಮಗೋಸ್ಕರ. ಸೊ ನಿಮ್ಮನ್ನು ಸ್ಪಿರಿಚುವಲಿ ಇನ್ವಾಲ್ವ್ ಮಾಡುವಂತಹ ಪ್ಲ್ಯಾನ್ ಇದೆ. ಸ್ಪಿರಿಚುವಲಿ ಲೈಕ್ ಅದು ಯೋಗ ಇರ್ಬೋದು, ಮೆಡಿಟೇಷನ್ಸ್ ಇರ್ಬೋದು, ಚಕ್ರ ಮೆಡಿಟೇಷನ್ ಇರ್ಬೋದು, ಗೈಡೆಡ್ ಮೆಡಿಟೇಷನ್ಸ್ ಇರ್ಬೋದು. ಓಕೆ, ಸೊ ಬೇರೆಯವರು ನಿಮ್ಮನ್ನು ಫಾಲೋ ಮಾಡ್ತಾರೆ, ಪಾಲ್ ನಂಬರ್ 1. ಸೊ ಅಂಥ ಒಂದು ಎನರ್ಜಿ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮ ಹಣದ ಮೇಲೆ ವರ್ಕ್ ಮಾಡ್ತಾರೆ ದೇವರು ಸ್ಪೆಷಲಿ. ಓಕೆ, ಸೊ ಇದು ನಿಮಗೆ ಬೇರೆಯವರು ಕೊಟ್ಟು ಆಗುತ್ತೆ ಅಂತಂದರೆ ಐ ಆಮ್ ವೆರಿ ಸಾರಿ ಟು ಸೇ. ಸೊ ನಿಮ್ಮಿಂದನೇ ಸಾಧ್ಯ ಇದು ನಿಮ್ಮಿಂದ ಸಾಧ್ಯ ಆಗಬೇಕು ಅಂತಂದರೆ ನೀವು ಸ್ಟೆಪ್ಪನ್ನು ತೊಗೊಳ್ಬೇಕಾಗತ್ತೆ, ಆ್ಯಕ್ಷನ್ನ ತೊಗೊಳ್ಬೇಕಾಗತ್ತೆ ಇದರ ರಿಗಾರ್ಡಿಂಗ್. ಓಕೆ, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಪಾಲ್ ನಂಬರ್ 1 ಕೂಡ ಇದೆ ಇದು ಹಾರ್ಡ್ ವರ್ಕ್. ಸೊ ಪೊಟೆನ್ಷಿಯಲ್ ಎಲ್ಲವೂ ನಿಮ್ಮಲ್ಲಿದೆ, ಬೇರೆ ಯಾರಲ್ಲೂ ಇಲ್ಲ. ಪಾಲ್ ನಂಬರ್ 2. ಓಕೆ, ಆ್ಯಂಡ್ ಆದಷ್ಟು ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡುವಂತಹ ಕೂಡ ಅವಶ್ಯಕತೆ ಇದೆ. ನಿಮಗೆ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಪ್ಲ್ಯಾನ್ ತುಂಬ ಇದೆ ಇಲ್ಲಿ ಪಾಲ್ ನಂಬರ್ 2. ಲೈಕ್ ಮೇ ಬಿ ನಿಮಗೆ ಫಾರಿನ್ ಕಂಟ್ರಿ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಇರ್ಬೋದು ಪಾಲ್ ನಂಬರ್ 2, ಅದು ಕೂಡ ಸಾಧ್ಯ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡಲ್ಲಿ ಏನೆಲ್ಲ ಲ್ಯಾಕ್ ಏನಿದೆ ನೋಡಿ, ಅದನ್ನು ಫಸ್ಟ್ ಆಫ್ ಆಲ್ ಏನೆಲ್ಲ ಕೊರತೆನ ಕಂಡು ಹಿಡಿತಾ ಇದ್ದೀರಾ ನೋಡಿ ಪಾಲ್ ನಂಬರ್ 2, ಫಸ್ಟ್ ಆಫ್ ಆಲ್ ಅದರಿಂದ ನಿಮ್ಮನ್ನು ಸರಿ ಮಾಡ್ತಾರೆ ದೇವರು. ಸರಿ ಮಾಡ್ತಾರೆ ಅಂತಂದರೆ ನಿಮ್ಮ ಲೈಫಲ್ಲಿ ಯಾರನ್ನಾದರೂ ಅಂಥವ್ರನ್ನ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಈಗ ನಿಮ್ಮಲ್ಲಿ ಹಣ ಇಲ್ಲ. ಓಕೆ, ಬಟ್ ಮೊದಲು ಹಣ ಇತ್ತು ನಿಮ್ಮಲ್ಲಿ, ಬಟ್ ಆವಾಗ ನೀವೇನು ಮಾಡಿದರೆ ಅದಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ, ಇಲ್ಲಾಂದ್ರೆ ಒಬ್ಬರು ಕೇಳಿದರು ಅಂತ ಹೇಳಿಬಿಟ್ಟು ತಕ್ಷಣ ಕೊಟ್ಬಿಟ್ರಿ. ಅದಾದ ನಂತರ ಇವಾಗ ವಾಪಸ್ ಪಡೆಯೋದಕ್ಕೆ ನೀವು ತುಂಬಾ ಪರಿಶ್ರಮ ಪಡ್ತಾ ಇದ್ದೀರಾ, ಸಿಗ್ತಾ ಇಲ್ಲ, ಲಾಸ್ ಆಗಿರ್ಬೋದು, ಒಬ್ಬರನ್ನ ಕಣ್ಣು ಮುಚ್ಚಿ ನೀವು ನಂಬಿದ್ರಿ. ಸೊ ಇಂಥದ ಮೇಲೆ ವರ್ಕ್ ನಡೆಯುತ್ತೆ. ಆ್ಯಂಡ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ 100%ಅಲ್ಲಿ 50 ಜನ ಏನಿದ್ದಾರೆ ನೋಡಿ, ಆಲ್ರೆಡಿ ನೀವು ತುಂಬ ನೊಂದು ಬೆಂದು ಒಂದು ಸಿಚುವೇಷನಲ್ಲಿ ಇವಾಗ ಬಂದಿರಬಹುದು ಪಾಲ್ ನಂಬರ್ 2. ಓಕೆ, ಆ್ಯಂಡ್ ಅದು ಏನಕ್ಕೆ ಅಂತಂದರೆ ನೀವು ನಿಮ್ಮನ್ನು ಯಾವ ತನಕ ಆ ಥರ ಮಾಡೋದಿಲ್ಲ, ನಿಮ್ಮಲ್ಲಿ ಆ ಒಂದು ಪೊಟೆನ್ಷಿಯಲ್ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಓಕೆ, ಪ್ಲ್ಯಾನ್ ಸಿಕ್ಕಾಪಟ್ಟೆ ಇದೆ. ನೀವು ನೋಡಿದರೆ ಒಂದು ಒಳ್ಳೆ ಮನೆ ಇದೆ, 10 ಆಫ್ ಪೆಂಟಿಕಲ್ಸ್, ಒಳ್ಳೆ ಮನೆ ಇದೆ. ನೀವು ನೋಡಿದರೆ ನೋಡಿ, ಮಕ್ಕಳಿದ್ದಾರೆ, ಹಸ್ಬೆಂಡ್ ಆ್ಯಂಡ್ ವೈಫ್, ದೇ ಆರ್ ಇಬ್ಬರು ಚೆರಿಷ್ ಮಾಡ್ತಾ ಇದ್ದಾರೆ ಅವರ ಮೂಮೆಂಟನ್ನು, ರೈಟ್. ಸೊ ಇಲ್ಲೂ ಕೂಡ ಅಷ್ಟೇ. ಇನ್ನೊಂದು ಏನು ಅಂತಂದರೆ ಪಾಲ್ ನಂಬರ್ 2 ನನಗಿಲ್ಲಿ ಏನೋ ಚಾನಲ್ ಆಗ್ತಾ ಇದೆ ಮೆಸೇಜ್, ಏನು ಅಂತಂದರೆ, ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಮೇನ್ ಇದ್ದರೂ ಕೂಡ ನಿಮಗೆ ರೆಸ್ಪೆಕ್ಟ್, ನಿಮಗೆ ಗೌರವ ಆ ಥರ ಸಿಗುತ್ತೆ. ಏನು ಅಂತಂದರೆ ನಿಮ್ಮಿಂದ ಆಗಿ ನಾವು ಒಂದು ಒಳ್ಳೆ ಪೊಸಿಷನಿಗೆ ಬಂದ್ವಿ ಅನ್ನೋದು. ಓಕೆ, ಆ ಒಂದು ರೆಸ್ಪೆಕ್ಟನ್ನು ನೀವು ಅರ್ನ್ ಮಾಡ್ತೀರಾ ಪಾಲ್ ನಂಬರ್ 2. ದೇವರ ಪ್ಲ್ಯಾನ್ ಆ ಥರ ಇದೆ. ಏನು ಅಂತಂದರೆ ಬೇರೆಯವರಿಂದ ನೀವು ರೆಸ್ಪೆಕ್ಟನ್ನು ಅರ್ನ್ ಮಾಡಿ, ಆ್ಯಂಡ್ ನಿಮ್ಮನ್ನು ಒಂದು ಒಳ್ಳೆ ಪೊಸಿಷನ್ಗೆ ತಂದು ನಿಲ್ಲುವಂಥದ್ದು. ಯಾರು ನಿಮ್ಮ ಕೈ ತೋರಿಸಿದ್ರು ನೋಡಿ, ಇಷ್ಟು ಕಲ್ತಿದ್ದಾಳೆ, ಇಷ್ಟು ಕಲ್ತಿದ್ದಾನೆ, ಇಷ್ಟು ಕಲಿತರೂ ಏನೂ ಮಾಡ್ತಾ ಇಲ್ಲ, ಸೊ ಅಂಥವರು ನಿಮಗೆ ಕೈ ತೋರಿಸ್ತಾರೆ. ನಾವು ಈ ಥರ ಇವನಿಗೆ ಹೇಳ್ತಾ ಇದ್ವಿ, ಈ ಥರ ಇವಳಿಗೆ ಹೇಳ್ತಾ ಇದ್ವಿ, ರೈಟ್ ನಾವು ನೋಡಿ ಹೇಗಿದ್ದಾರೆ ಇವರು ಅನ್ನೋದು, ರೈಟ್. ಏನು ಗೊತ್ತಾ, ಒಂದು ಮಾತಿದೆ ಅಲ್ವಾ, ಇವಾಗ ಏನೋ ನನಗೆ ನಾ ಹೇಳೋದಕ್ಕೆ ಹೇಳ್ತಾ ಇದ್ರೆ, ಬೊಗಳುವ ನಾಯಿ ಕಚ್ಚೋದಿಲ್ಲ, ಕಚ್ಚುವ ನಾಯಿ ಬೊಗಳೋದಿಲ್ಲ, ರೈಟ್. ಸೊ ನಾವೇನು ಕೆಲಸ ಮಾಡ್ತೀವಿ ನೋಡಿ, ಅದನ್ನು ಇನ್ನೊಬ್ರು ನಮ್ಗೆ ಹೇಳ್ತಾ ಇರ್ತಾರೆ, ಹೀಗೆ ಮಾಡು, ಹಾಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಬಟ್ ನಮ್ಮಲ್ಲಿ ನಮ್ಮ ಓನ್ ಪ್ಲ್ಯಾನ್ ಇರುತ್ತೆ. ಹೇಳೋರು ಹೇಳ್ತಾ ಇರಲಿ, ಬಟ್ ನಿಮ್ಮ ಪ್ಲ್ಯಾನ ನೀವು ಹೀಗೆ ಎಕ್ಸಿಕ್ಯೂಟ್ ಮಾಡ್ತೀರಾ, ನಿಮ್ಮ ಪ್ಲ್ಯಾನನ್ನು ನೀವು ಯಾವ ಥರ ತೋರಿಸ್ತೀರಾ, ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ, ಅದು ತುಂಬ ಇಂಪಾರ್ಟೆಂಟ್, ರೈಟ್. ಫ್ಯೂಚರ್ ಪ್ಲ್ಯಾನ್ಸ್, ಬಿಕಾಸ್ ಕಿಂಗ್ ಆಫ್ ವಾನ್ಸ್ ವಿಷನ್ ಬಗ್ಗೆ ತೋರಿಸ್ತಾರೆ. ನಿಮಗೊಂದು ಬಿಗ್ ಪಿಕ್ಚರನ್ನು ತೋರಿಸ್ತಾರೆ. ಆ ಬಿಗ್ ಪಿಕ್ಚರನ್ನು ತೋರಿಸುವಂಥ ಒಂದು ಪ್ಲ್ಯಾನ್ ನಡೀತಾ ಇದೆ, ದೇವ್ರದ್ದು ಯೋಜನೆ ನಡೀತಾ ಇದೆ ಪಾಲ್ ನಂಬರ್ 2. ವೆರಿ ಬ್ಯೂಟಿಫುಲ್ ರೀಡಿಂಗ್, ವೆರಿ ಬ್ಯೂಟಿಫುಲ್ ರೀಡಿಂಗ್.
ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಜನ ಇರೋದಿಲ್ಲ ನಿಮ್ಮ ಲೈಫಲ್ಲಿ. ಓಕೆ, ಸೊ ಇಟ್ಸ್ ಅ ವೆರಿ ಫ್ಯೂ ಮೆಂಬರ್ಸ್. ಓಕೆ, ತುಂಬ ಕಡಿಮೆ ಜನರು ಮುಂದಕ್ಕೆ ನಿಮಗೆ, ನೀವು ಒಳ್ಳೆಯದಾದಾಗ ತುಂಬ ಕಡಿಮೆ ಜನರನ್ನ ನೀವು ಇಟ್ಕೊಳ್ತೀರಾ. ಬಿಕಾಸ್ ಅಂಥ ಎನರ್ಜಿ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಬಿಕಾಸ್ ಎಲ್ಲಿ ತನಕ ಯಾರೆಲ್ಲ ಬಂದರೂ ಎಲ್ಲ ನಿಮ್ಮ ಇನ್ನೋಸೆನ್ಸ್ನ ಯೂಸ್ ಮಾಡಿರ್ಬೋದು, ನಿಮಗೆ ಮೋಸ ಮಾಡಿರ್ಬೋದು. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2. ನಿಮ್ಮನ್ನು ಒಂದು ಒಳ್ಳೆ ಲೀಡರ್ ಮಾಡಬೇಕು ಅಂತ ಇದ್ದಾರೆ, ಅದೇ ಪ್ಲ್ಯಾನ್ ನಡೀತಾ ಇದೆ. ಓಕೆ, 4 of Pentacles, ಎಸ್. Page of Cups, ಬ್ಯೂಟಿಫುಲ್. ನೋಡಿ, ಪಾಯಿಂಟ್ ನಂಬರ್ 2, ನಿಮ್ಮ ಪ್ಲ್ಯಾನ್ ಕೂಡ ಅದೇ. ಏನಿದೆ ಅಂತಂದರೆ, ಫ್ಯೂಚರಲ್ಲಿ ನಾನು ಹಣನ ಸೇವ್ ಮಾಡಬೇಕು, ಸೆಕ್ಯೂರ್ ಆಗಬೇಕು, ಆ್ಯಂಡ್ ನನ್ನದೇ ಆದಂತಹ ಒಂದು ಮನೆ ಇರಬೇಕು, ಇಲ್ಲಾಂದರೆ ನಾನು ಅಂದ್ಕೊಂಡ ರೀತಿಯಲ್ಲಿ ನಾನು ಇರಬೇಕು ಅನ್ನೋದು. ಆ್ಯಂಡ್ ನಿಮಗೆ ತುಂಬ ಮನಸ್ಸಿದೆ ಏನು ಅಂತಂದರೆ, ಲೈಕ್ ನಾನು ಮೊದಲು ಚೈಲ್ಡ್ಹುಡ್ಡಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡದೇ ಇರುವಂಥದ್ದನ್ನು ಮುಂದೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು. ತುಂಬ ಕ್ರಿಯೇಟಿವ್ ಆಗಬೇಕು, ನಿಮ್ಮಲ್ಲಿ ಕೂಡ ಇರಬಹುದು. ಸೊ ಇಲ್ಲಿ ಬಿಕಾಸ್ ಇಲ್ಲಿ ಪೇಜ್ ಆಫ್ ಕಪ್ಸ್ ನೋಡಿದರೆ, ಸೊ ಲೈಕ್ ನಿಮಗೆ ಡ್ರಾಯಿಂಗ್ ಮಾಡೋದಿರ್ಬೋದು, ಪೇಂಟಿಂಗ್ ಮಾಡೋದಿರ್ಬೋದು ತುಂಬ ಇಷ್ಟ ಇರ್ಬೋದು. ಅಂತಂದರೆ ಬೇರೆಯವ್ರನ್ನ ನೋಡಿದಾಗ ನಿಮ್ಗೆ ಅನಿಸುತ್ತೆ, ನಾನು ಕೂಡ ಇದನ್ನ ಕಲಿತಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು, ನನಗೂ ಕೂಡ ಇದು ಮಾಡಬೇಕು, ಈ ಥರ ಪೇಂಟ್ ಮಾಡಬೇಕು, ಪಿಕ್ಚರ್ ಮಾಡಬೇಕು ಅಂತ ನಿಮಗೂ ಅನಿಸ್ತಾ ಇರ್ಬೋದು. ಆ ಟ್ಯಾಲೆಂಟ್ ಆಲ್ರೆಡಿ ನಿಮ್ಮಲ್ಲಿದೆ. ಯು ಆರ್ ಟ್ಯಾಲೆಂಟೆಡ್. ಫೈಲ್ ನಂಬರ್ 2, ಯು ಆರ್ ಟ್ಯಾಲೆಂಟೆಡ್. ಆ್ಯಂಡ್ ನಿಮ್ಮ ಪ್ಲ್ಯಾನ್ ಕೂಡ ಅದೇ ಇದೆ. ಏನು ಅಂತಂದರೆ ಈ ಕಲರ್ಫುಲ್, ಏನಾದರೂ ಕಲರ್ಫುಲ್ ಮಾಡುವಂಥದ್ದು ಲೈಫಲ್ಲಿ, ಕಲರನ್ನು ಆ್ಯಡ್ ಮಾಡುವಂಥದ್ದು ಲೈಫಲ್ಲಿ ನಿಮ್ಮ ಪ್ಲ್ಯಾನ್ ಕೂಡ ಇದೇ ಇದೆ. ಆ್ಯಂಡ್ ಲೆಟ್ಸ್ ಸಿ ಫೈಲ್ ನಂಬರ್ 1 ಅವರ ಪ್ಲ್ಯಾನ್ ಕೂಡ ಆ್ಯಂಡ್ ದೇವರ ಪ್ಲ್ಯಾನ್ ಕೂಡ ಮ್ಯಾಚ್ ಆಗ್ತಾ ಇತ್ತು. ಫೈಲ್ ನಂಬರ್ 2, ಎಸ್, ವೆರಿ ಬ್ಯೂಟಿಫುಲ್, ವೆರಿ ನೈಸ್. ನೋಡಿ, ವೀಲ್ ಆಫ್ ಫಾರ್ಚೂನ್ ಆ್ಯಂಡ್ ದ ಕ್ವೀನ್ ಆಫ್ ಸೋರ್ಸ್ ನಿಮಗಿದೆ. ನನ್ನ ಭವಿಷ್ಯನ ನನ್ನ ಭವಿಷ್ಯನ ನಾನೇ ಬರಿತೀನಿ. ನನ್ನ ಡೆಸ್ಟಿನಿ ನನ್ನ ಕೈಯಲ್ಲಿದೆ, ನನ್ನ ಪವರ್, ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ವೀಲ್ ಆಫ್ ಫಾರ್ಚೂನ್, ಇಟ್ಸ್ ಆಲ್ ಅಬೌಟ್ ನಿಮ್ಮ ಭಾಗ್ಯ. ಓಕೆ, ಸೊ ನಮ್ಮ ಭಾಗ್ಯದಲ್ಲಿ ಕೆಲವೊಂದು ಆಲ್ರೆಡಿ ಬರೆದಿರ್ತಾರೆ, ಕೆಲವೊಂದನ್ನು ನಾವು ಬರಬೇಕಾಗತ್ತೆ. ಓಕೆ, ಸೊ ಎಸ್, ಫೈಲ್ ನಂಬರ್ 2 ನಿಮ್ಮ ಆಕಾಂಕ್ಷೆ ಕೂಡ ಇರ್ಬೋದು, ಒಂದು ಒಳ್ಳೆ ಮನೆ ಕಟ್ಟುವಂಥದ್ದು. ಆ್ಯಂಡ್ ಇಲ್ಲೂ ಕೂಡ ಮನೆ ಇದೆ, ಇಲ್ಲೂ ಕೂಡ ಫ್ಯೂಚರಲ್ಲಿ ಕೂಡ ಅದು ದೇವರ ಪ್ಲ್ಯಾನ್ ಕೂಡ ಅದೇ ಇದೆ, ರೈಟ್. ಆ್ಯಂಡ್ ಕ್ವೀನ್ ಆಫ್ ಸೋರ್ಸ್, ಎಸ್, ನಿಮ್ಮ ಪ್ಲ್ಯಾನ್ ಹೇಗಿದೆ ಅಂತಂದರೆ, ಲೈಕ್ ನಾನು ಕ್ವೀನ್ ಆಗಬೇಕು. ಓಕೆ, ನಾನು ಕ್ವೀನ್ ಆಗಬೇಕು. ಕ್ವೀನ್ ಇನ್ ದ ಸೆನ್ಸ್ ಎಲ್ಲ ರೀತಿಯಲ್ಲಿ, ಲೈಕ್ ಅದು ಹಣ ಇರ್ಬೋದು, ಎಮೋಷ್ನಲಿ, ಎವ್ರಿಥಿಂಗ್. ಸೊ ನಾನು ಸ್ಟೇಬಲ್ ಆಗಿರಬೇಕು, ನನ್ನ ಮೈಂಡನ್ನು ನಾನು ಕಂಟ್ರೋಲ್ ಮಾಡಬೇಕು, ಆ ಒಂದು ಭಾವ ಕೂಡ ನಿಮ್ಮಲ್ಲಿ ಇರ್ಬೋದು. ಆ್ಯಂಡ್ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ನೀವು ಯಾವ ಥರ ಪ್ಲ್ಯಾನ್ ಮಾಡ್ತಾಯಿದ್ರೆ ಅದೇ ಪ್ಲ್ಯಾನಿಗೆ ದೇವರು ಆಶೀರ್ವಾದ ಮಾಡ್ತಾಯಿದ್ದಾರೆ. ದೇವರ ಪ್ಲ್ಯಾನ್ ಕೂಡ ಅದೇ ಇದೆ. ಫೈಲ್ ನಂಬರ್ 2, ವೆರಿ ನೈಸ್. ಫೈಲ್ ನಂಬರ್ 1 ಕೂಡ ಇದೇ ಇತ್ತು, ಫೈಲ್ ನಂಬರ್ 2 ಕೂಡ ಇದೇ ಇದೆ. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಸೊ ನನ್ನ ಒಂದು ಟ್ಯಾರೋ ಕಮ್ಯುನಿಟಿಯಲ್ಲಿ ತುಂಬ ಜನ ಎವಲ್ಯೂವ್ ಆಗ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ಬದಲಾವಣೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಪ್ರಯತ್ನ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್, ರೈಟ್. ಸೊ ಎನರ್ಜಿಯಿಂದ ಗೊತ್ತಾಗುತ್ತೆ. ಸೊ ಎಸ್, ಫೈಲ್ ನಂಬರ್ 2, ಕ್ವೀನ್ ಆಫ್ ಸೋರ್ಸ್. ಸೊ ನೀವು ತುಂಬ ರಫ್ ಆ್ಯಂಡ್ ಟಫ್, ರೈಟ್ ನಾವು ನಿಮಗೆ ಆ ಥರ ಪ್ಲ್ಯಾನ್ ಇದೆ. ನಾನು ಇನ್ನಷ್ಟು ರಫ್ ಆ್ಯಂಡ್ ಟಫ್ ಆಗಬೇಕು, ಯಾವುದೇ ಸಿಚುವೇಶನ್ಸ್ ಬಂದರೂ ಕೂಡ ನಾನು ಅದನ್ನ ಎದುರಿಸಬೇಕು. ಆ್ಯಂಡ್ ಸೆಕ್ಯೂರ್, ಮೇ ಬಿ ಇದು ಫ್ಯಾಮಿಲಿ ಇರ್ಬೋದು, ಮೇ ಬಿ ನಿಮ್ಗೆ ಇರ್ಬೋದು, ಫೈನಾನ್ಷಿಯಲಿ ನಾನು ಇನ್ನಷ್ಟು ಸೆಕ್ಯೂರ್ ಆಗಬೇಕು. ಆ್ಯಂಡ್ ನನ್ನ ಏನು ಡಿಸೈರ್ಸ್ ಇದೆ, ಮೇ ಬಿ ನಿಮಗೆ ಮದುವೆ ಆಗೋದಿರ್ಬೋದು, ಅಬ್ರೋಡ್ ಸ್ಟಡಿ ಇರಬಹುದು, ರಿಲೇಷನ್ಶಿಪ್ ಇರಬಹುದು, ನಿಮಗೆ ಸ್ಟಾರ್ ಆಗೋದಿರ್ಬೋದು, ಲೈಕ್ ಪ್ರಮೋಷನ್ಸ್ ಇರ್ಬೋದು, ಇಲ್ಲ ಅಂದರೆ ಸಕ್ಸಸ್ ಆಗಿ ಜನರು ರೆಕಗ್ನೈಸ್ ಮಾಡೋದು, ಅದೆಲ್ಲ ನಿಮ್ಮ ಪ್ಲ್ಯಾನಲ್ಲಿದೆ. ಅದು ಸೇಮ್ ಪ್ಲ್ಯಾನ್ ದೇವರು ಕೂಡ ಮಾಡ್ತಾ ಇದ್ದಾರೆ. ಓಕೆ, ಸೇಮ್ ಪ್ಲ್ಯಾನ್. ಸೊ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ರೈಟ್ ನಾವು ಫ್ಯೂಚರಿಗೆ, ಅದನ್ನು ಎಕ್ಸಿಕ್ಯೂಟ್ ಮಾಡಿ, ಅದನ್ನು ಮಾಡಿ ಮುಂದುವರಿಸಿ. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ನಿಮಗಿದೆ ಏನು ಅಂತಂದರೆ, ಏನೇ ಮುಂದೆ ನಾನು ಕೆಲಸ ಮಾಡ್ತೀನಿ ಅದು ತುಂಬ ಮೆಚ್ಯೂರಿಟಿನ ನಾನು ಮಾಡಬೇಕು ಅನ್ನೋದು. ಓಕೆ, ಸೊ ಲೆಟ್ಸ್ ಸಿ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ದ ಸೋರ್ಸ್, ನಿಮ್ಮ ಮೂಲ, ಸೋರ್ಸ್, ಎಲ್ಲದಕ್ಕೂ ಒಂದು ಸೋರ್ಸ್ ಇದೆ, ರೈಟ್. ಆ ಸೋರ್ಸ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಲೈಕ್ ಫೈಲ್ ನಂಬರ್ 2, ನೀವೆಷ್ಟು ಪ್ಯೂರಿಟಿ, ಪ್ಯಾಷನ್ ಆ್ಯಂಡ್
ಆ ಒಂದು ಆನೆಸ್ಟಿಯಿಂದ ಕೆಲಸ ಮಾಡ್ತೀರಾ ನೋಡಿ, ಅಷ್ಟು ಸಕ್ಸಸ್ ನಿಮ್ಮದಾಗುತ್ತೆ. ಪಾಲಿಟಿಕ್ಸ್, ಆದಷ್ಟು ಪಾಲಿಟಿಕ್ಸಿಂದ ನಿಮ್ಮನ್ನು ನೀವು ಪಾರು ಮಾಡಿ. ಪಾಲ್ ನಂಬರ್ 2. ಸೊ ನಿಮ್ಮ ಟ್ರೂ ಸೆಲ್ಫ್ ಏನಿದೆ ಅದನ್ನು ಹೊರಗೆ ತನ್ನಿ. ನಿಮ್ಮ ಟ್ರೂ ಸೆಲ್ಫ್ ಏನು? ಪಾಲಿಟಿಕ್ಸ್ ಯಾವತ್ತೂ ಆಡಬೇಡಿ. ಪಾಲಿಟಿಕ್ಸ್ ಯಾರ ಜೊತೆನೂ ಮಾಡೋದಕ್ಕೆ ಹೋಗಬೇಡಿ. ಇದು ಬ್ಯಾಕ್ ಫೈರ್ ಆಗುತ್ತೆ ನಿಮಗೆ. ಯಾರ ಜೊತೆನೂ ಪಾಲಿಟಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಇದು ನಿಮಗೆ ಗೈಡೆನ್ಸ್. ನಿಮ್ಮ ಟ್ರೂ ಸೆಲ್ಫ್ ಏನು ಅದನ್ನ ತೋರಿಸಿ. ಓಕೆ, ಸೊ ಲೆಟ್ಸ್ ಸಿ ಪಾಲ್ ನಂಬರ್ 2ಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ನನಗಿಲ್ಲಿ ಏನು ಚಾನಲ್ ಆಗ್ತಾ ಇದೆ ಅಂತಂದರೆ ಪಾಲ್ ನಂಬರ್ 2 ಆದಷ್ಟು ದೇವರ ಧ್ಯಾನ ಮಾಡೋದು ಆ್ಯಂಡ್ angel of self-confidence. Citrin, are you lacking confidence? What do you find difficult to accept about yourself? Acknowledge your magnificence and focus on what you do well to increase your self-esteem. It is safe to be powerful in a loving way. Shine your light to reach your full potential. Yes, ಅಷ್ಟು ಕಾನ್ಫಿಡೆಂಟಿಂದ ವರ್ಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಲ್ಯಾಕ್ ಆಗಬೇಡಿ. ಕೊರತೆ ನಾನು ಇಲ್ಲಿ ಮೊದಲೇ ಹೇಳಿದೆ ನಿಮಗೆ. ಸೊ ನೋಡಿ, ಯಾವುದನ್ನು ಹೆಚ್ಚು ನೀವು ಕೊರತೆ ಅಂತ ಅಂದ್ಕೊಳ್ತೀರಾ ನಿಮ್ಮದು. ವಾಟ್ ಡು ಯು ಫೈಂಡ್ ಡಿಫಿಕಲ್ಟ್? ಆನೆಸ್ಟಿ ಇವಾಗ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಏಂಜಲ್ ಆಫ್ ಟ್ರೂತ್ ಆ್ಯಂಡ್ ಆನೆಸ್ಟಿ. ಆರ್ ಯು ಹೋಲ್ಡಿಂಗ್ ಬ್ಯಾಕ್ ಸಮಥಿಂಗ್ ಯು ನೀಡ್ ಟು ಸೇ? ದ ಟ್ರೂತ್ ಅಬೌಟ್ ಅ ಸರ್ಟನ್ ಮ್ಯಾಟರ್ ನೀಡ್ಸ್ ಟು ಬಿ ಸ್ಪೋಕನ್. ಆನೆಸ್ಟಿ ಈಸ್ ಇಂಪಾರ್ಟೆಂಟ್ ಅಟ್ ದಿಸ್ ಟೈಮ್. ಹ್ಯಾವ್ ದ ಕರೇಜ್ ಟು ಸ್ಪೀಕ್ ಅಪ್ ವಿತ್ ಗ್ರೇಸ್. ಲವಿಂಗ್ ವರ್ಡ್ಸ್ ಹ್ಯಾವ್ ದ ಪವರ್ ಟು ಹೀಲ್ ಆರ್ ಇಂಪ್ರೂವ್ ಅ ಸಿಚುವೇಶನ್. ಸೊ ರೈಟ್ ನಾವು ಏನು ಸಿಚುವೇಶನ್ಸ್ ಇದೆ ಅದು ಇನ್ನಷ್ಟು ಇಂಪ್ರೂವ್ ಆಗಬೇಕು ಅಂತಂದರೆ ಪಾಲ್ ನಂಬರ್ 2 ಲವಿಂಗ್ ವರ್ಡ್ಸ್ ಏನಿದೆ ನೋಡಿ, ಅದೇ ಹೀಲ್ ಮಾಡೋದಕ್ಕೆ ಸಾಧ್ಯ. ಯಾರ ಹತ್ರದ್ದು ಏನಾದರೂ ಹೇಳೋದು ಬಾಕಿ ಇದೆಯಾ ಆ್ಯಂಡ್ ಹೇಳೋಕ್ಕಾಗ್ತಾ ಇಲ್ಲ, ಅದು ಇನ್ನು ಮುಂದೆ ಇರೋರಿಗೆ ಹರ್ಟ್ ಆದರೂ ಕೂಡ ಅದನ್ನ ಹೇಳುವಂಥ ಅವಶ್ಯಕತೆ ಇದೆ. ಲವ್ವಿಂಗ್ ವೇಯಲ್ಲಿ ಹೇಳಿ, ಏನೋ ತುಂಬ ಹಾರ್ಶ್ ಆಗಿ ಅಲ್ಲ. ಆನೆಸ್ಟಿ ಈಸ್ ಇಂಪಾರ್ಟೆಂಟ್. ಇವಾಗ ಪ್ರಾಮಾಣಿಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹ್ಯಾವ್ ಅ ಕರೇಜಿಂದ ನಿಮಗೆ ಹೇಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ. ಐ ಡೋಂಟ್ ನೋ, ನನಗೆ ಒನ್ ಮೋರ್ ಕಾರ್ಡ್ ತೆಗೆಯೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ಸೊ ನಿಮ್ಮ ವಿಷಯನ, ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ ಇರ್ಬೋದು, ಇಲ್ಲಾಂದರೆ ಪ್ರೊಫೆಷ್ನಲ್ ಮ್ಯಾಟರ್ಸ್ ಇರ್ಬೋದು, ಯಾರ ಜೊತೆ ಶೇರ್ ಮಾಡ್ತೀರಾ ನೋಡಿ, ಬಿ ಕೇರ್ಫುಲ್. ಎಸ್, ಸಾರೋ, ಬಿ ಕೇರ್ಫುಲ್. ಯಾರ ಜೊತೆ ಏನು ಮಾತಾಡ್ತಾ ಇದ್ದೀರಾ ನೋಡಿ, ತುಂಬಾ ಕೇರ್ಫುಲ್ಲಾಗಿ ನಿಮ್ಮ ವಿಷಯಗಳನ್ನು ಶೇರ್ ಮಾಡುವಂಥದ್ದು. ಸಾರೋ ಇದೆ ಇಲ್ಲಿ. ಸೊ ಇದು ನಿಮ್ಮ ದುಃಖಕ್ಕೆ ಕಾರಣ ಆಗ್ಬೋದು. ಓಕೆ, ಸೊ ಆದಷ್ಟು ಲೈಟ್ಸನ್ನು ಚೂಸ್ ಮಾಡಿ. ಪಾಲ್ ನಂಬರ್ 2 ದುಃಖ ಬಂದರೂ ಕೂಡ ಆ ದುಃಖದಿಂದ ಹೇಗೆ ಹೊರಗಬಹುದು. ಬಿಕಾಸ್ ಏನು ಗೊತ್ತಾ, ನಿಮ್ಮ ಮೂಡನ್ನು ನೀವು ಕಂಟ್ರೋಲ್ ಮಾಡೋದು. ನಿಮ್ಮ ಮೂಡನ್ನು ಬೇರೆಯವರು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಪವರ್ನ ನೀವು ಯಾರಿಗೂ ಕೊಡಬೇಡಿ. ಪಾಲ್ ನಂಬರ್ 2. ಓಕೆ, ಸೊ ಎಸ್. ಆ್ಯಂಡ್ ಇಲ್ಲಿದೆ ಆಸ್ಪಿರೇಷನ್ ಹೈ. ಇನ್ನಷ್ಟು ಯು ಆರ್ ಅನ್ಲಿಮಿಟೆಡ್. ಸೊ ಏಮ್ ಫಾರ್ ದ ಸ್ಟಾರ್. ನೀವು ಅನ್ಲಿಮಿಟೆಡ್. ಪಾಲ್ ನಂಬರ್ 2 ನೀವು ಏನು ಬೇಕಾದರೂ ಸಾಧಿಸ್ಬೋದು, ನೀವು ಏನು ಬೇಕಾದರೂ ಕಲಿಬಹುದು. ಓಕೆ, ಸೊ ಏನನ್ನು ಬೇಕಾದರೂ ನೀವು ಕಲಿಬೋದು, ಏನನ್ನು ಬೇಕಾದರೂ ಕೂಡ ನೀವು ಪಡ್ಕೊಳ್ಬಹುದು. ಸೊ ಯಾವಾಗಲೂ ಯಾವಾಗಲೂ ಹೈ ಆಗಿರಲಿ. ಬಿಗ್ ಪಿಕ್ಚರ್ ಬಗ್ಗೆ ಯೋಚನೆ ಮಾಡಿ, ಸಣ್ಣದು ಅಲ್ಲ. ಓಕೆ, ಸೊ ಎಸ್, ದಿಸ್ ಇಸ್ ಪಾಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅದೆಲ್ಲ ಟೇಕ್ ಕೇರ್. ಬಾಯ್.